ನಮಃ. ಹರಿ ಓಂ. 237ನೇ ಶ್ಲೋಕ. ಪಾನೇನ ತೇ ದೇವ ಕಥಾ ಸುಧಾಯಾಃ ಪ್ರವೃದ್ಧ ಭಕ್ತ್ಯಾ ವಿಶದಾಶಯಾಯೇ ವೈರಾಗ್ಯಸಾರಂ ಪ್ರತಿಲಭ್ಯ ಬೋಧಂ ಯಥಾಂಜಸಾ ತ್ವಾಪುರಕುಂಠದಿಷ್ಣ್ಯಂ. ಪಾನೇನ ತೇ ದೇವ ಕಥಾ ಸುಧಾಯಾಃ ಪ್ರವೃದ್ಧ ಭಕ್ತ್ಯಾ ವಿಶದಾಶಯಾಃ ಯೇ ವೈರಾಗ್ಯಸಾರಂ ಪ್ರತಿಲಭ್ಯ ಬೋಧಂ ಯಥಾ ಅಂಜಸಾ ತು ಆಪುಃ ಅಕುಂಠದಿಷ್ಣ್ಯಂ. ಇದು ದೇವತೆಗಳೆಲ್ಲರೂ ಕೂಡ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇರ್ತಕ್ಕಂಥ ಸಂದರ್ಭ. ಅಲ್ಲಿ ಬಂದಿರತಕ್ಕಂಥ ಮಾತು ದೇವ ಎಂಬುದಾಗಿ ಭಗವಂತನನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ. ಹೇ ದೇವ ಅಂತ. ಅಂದ್ರೆ ಯಾವ್ಯಾವ ರೀತಿಯಲ್ಲಿ ಸಾಧಕರು ದೇವರ ಅನುಗ್ರಹವನ್ನ ಪಡಿತಾರೆ. ತೇ ಕಥಾಸುಧಾಯಾಹ ಪಾನೇನ. ತೇ ಅನ್ನೋದು ಷಷ್ಠಿ ಭಕ್ತಿ. ತವ ತೇ ನಿನ್ನ. ಯುಷ್ಮ ಶಬ್ದ ಷಷ್ಠಿ ಭಕ್ತಿ ಏಕವಚನ. ಸಹತವು ತೇ ಅದಲ್ಲ. ತವ ತೇ ಷಷ್ಠಿ ಭಕ್ತಿ ನಿನ್ನ. ಕೆಲವು ಸಾಧಕರು ನಿನ್ನ ಕಥಾಸುಧಾ, ಕಥೆಯೆಂಬ ಸುಧಾ, ಸುಧೆ ಅಂದ್ರೆ ಅಮೃತ ಅಂತ ಅರ್ಥ. ನಿನ್ನ ಕಥಾಮೃತವನ್ನ ಪಾನ ಮಾಡುವ ಮೂಲಕವಾಗಿ. ಕಥಾಮೃತ ಪಾನ ಅಂದ್ರೆ ಏನು? ಕಿವಿಗಳ ಮೂಲಕವಾಗಿ ಭಗವತ್ ಕಥಾ ಶ್ರವಣ ಮಾಡೋದು. ಹೀಗೆ ಕೆಲವರು ನಿನ್ನ ಕಥಾಮೃತ ಪಾನದ ಮೂಲಕವಾಗಿ ಏನ್ ಮಾಡ್ತಾರೆ? ಸಾಧನೆಯನ್ನ ಮಾಡ್ತಾರೆ. ದೇವ ಅಂತ ಸಂಬೋಧನೆ ಮಾಡಿ ಕಥಾಸುಧಾಯ ಪಾನೇನ. ಇನ್ನು ಅದೇನು? ಶ್ರವಣ ಮನನ ನಿಧಿಧ್ಯಾಸನ ಅಂತ ಅರ್ಥ. ಇನ್ನು ಅದರಿಂದ ಪ್ರವೃದ್ಧ ಭಕ್ತಿಯ, ಅದರಿಂದ ಏನಾಗತ್ತೆ? ಕಥಾಸುಧಾ ಪಾನ ಮಾಡೋದು, ನಿರಂತರವಾಗಿ ಭಗವತ್ ಕಥಾ ಶ್ರವಣ ಮಾಡಿದ್ದನ್ನ ಮನನ ಮಾಡೋದು, ಮನನ ಮಾಡಿದ್ದನ್ನ ನಿಧಿಧ್ಯಾಸನ, ಮತ್ತೆ ಮತ್ತೆ ನಮ್ಮ ಮೇಲುಕು ಹಾಕ್ತಾ ಇರುವಂತದ್ದು, ಅದನ್ನ ಮತ್ತೊಬ್ಬರಿಗೆ ಬೋಧನೆ ಮಾಡುವಂಥದ್ದು, ಇದು ನಿಧಿಧ್ಯಾಸನ. ಹೀಗೆ ಶ್ರವಣ ಮನನ ನಿಧಿಧ್ಯಾಸನಾದಿಗಳ ಮೂಲಕವಾಗಿ ಕಥೆಯನ್ನ ಕೇಳ್ತಾರೆ. ಕಥಾ ಕೇಳ್ತಾ 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 ಪ್ರವೃದ್ಧ ಭಕ್ತಿ ಏನಾಗತ್ತೆ? ಮತ್ತಷ್ಟು ಹೆಚ್ಚಾಗತ್ತೆ. ಅಲ್ಪ ಸ್ವಲ್ಪ ಭಕ್ತಿ ಇದ್ದದ್ರಿಂದ ಕಥಾಶ್ರವಣ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕಥಾಶ್ರವಣ ಮಾಡಿದ್ರಿಂದಾಗಿ ಏನಾಯ್ತು? ಭಕ್ತಿ ಬಲಿಷ್ಠವಾಗತ್ತೆ. ಬಲಿಷ್ಠವಾದ ಭಕ್ತಿ ಬರುತ್ತೆ. ಭಕ್ತಿ ಯಾವಾಗ ಬಲಿಷ್ಠವಾಗತ್ತೋ ಭಗವಂತನಲ್ಲಿ ಜ್ಞಾನ ಬರ್ತಾ ಇದೆ, ಭಗವಂತನಲ್ಲಿ ಭಕ್ತಿ ಮಾಡ್ತಾ ಇದ್ದೇವೆ. ಭಗವಂತನ ಜ್ಞಾನ ಬಂತು, ಭಗವಂತನಲ್ಲಿ ಭಕ್ತಿ ಮಾಡ್ತಾ ಇದ್ದೇವೆ ಅಂದ್ರೆ ನಮಗೇ ಗೊತ್ತಿಲ್ಲದೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ನಮಗೆ ಬರ್ಲಿಕ್ಕೆ ಶುರುವಾಗತ್ತೆ. ಯಾವಾಗ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬರುತ್ತೋ ಆಗ ರಾಗದ್ವೇಷಾದಿಗಳೆಲ್ಲವೂ ಕೂಡ, ಕಾಮಕ್ರೋಧಾದಿಗಳೆಲ್ಲವೂ ಕೂಡ ದೂರವಾಗತ್ತೆ. ರಾಗದ್ವೇಷ ಇಲ್ಲ, ಕಾಮಕ್ರೋಧಾದಿಗಳಿಲ್ಲ ಅಂದ್ರೆ ಮುಗೀತು. ನಮ್ಮ ಅಂತಃಕರಣ ಏನಾಗುತ್ತೆ? ನಿರ್ಮಲವಾಗತ್ತೆ. ಒಂದು ಕನ್ನಡಿಯಂತೆ ನಿರ್ಮಲವಾಗಿ. ಕನ್ನಡಿಯಲ್ಲಿ ಭಗವಂತನನ್ನು, ನಮ್ಮ ಪ್ರತಿಮುಖವನ್ನು ನೋಡಬೇಕಾದ್ರೆ ಕನ್ನಡಿ ಶುದ್ಧವಾಗಬೇಕು. ಹಾಗೆ ನಮ್ಮ ಅಂತಃಕರಣದ ಮೂಲಕ ಭಗವಂತನನ್ನು ನೋಡ್ಬೇಕು ಅಂತಾದ್ರೆ ಅದು ನಿರ್ಮಲವಾಗ್ಬೇಕು. ವಿಶದಾಶಯ, ಆಶಯ ಅಂದ್ರೆ ಅಂತಃಕರಣ. ಆ ನಿರ್ಮಲವಾದ ಅಂತಃಕರಣವನ್ನ ಪಡಿತಾರೆ. ಹೀಗೆ ಅಲ್ಲಿಗೆ ಭಗವತ್ ಕಥಾ ಶ್ರವಣದಿಂದಾಗಿ ದೇವರ ಬಗ್ಗೆ ಅರಿವು ಬರುತ್ತೆ. ಅಂದ್ರೆ ದೇವರ ಬಗ್ಗೆ ಜ್ಞಾನ ಸಂಪಾದನೆ ಆಗತ್ತೆ. ದೇವರ ಬಗ್ಗೆ ತಿಳುವಳಿಕೆ ಬಂದಾಗ ಮತ್ತಷ್ಟು ಭಕ್ತಿ ಜಾಸ್ತಿ ಆಗತ್ತೆ. ಮತ್ತಷ್ಟು ಭಕ್ತಿ ಜಾಸ್ತಿ ಆಯ್ತು ಅಂತಾದ್ರೆ ನಮ್ಮ ಮನಸ್ಸಿನಲ್ಲಿ, ಅಂತಃಕರಣದಲ್ಲಿ ಇದ್ದಂತ ಕಾಮಕ್ರೋಧಾದಿಗಳೆಲ್ಲೂ ಕೂಡ ದೂರವಾಗಿ ಅಂತಃಕರಣ ನಿರ್ಮಲವಾಗತ್ತೆ. ಹೀಗೆ ವೈರಾಗ್ಯ ಸಾರಂ, ವೈರಾಗ್ಯ ಸಾರ, ವೈರಾಗ್ಯ ಸಾರ ಶಬ್ದಕ್ಕರ್ಥ ವೈರಾಗ್ಯದ ಫಲ ಅಂತ ಅರ್ಥ. ಅಂದ್ರೆ ವೈರಾಗ್ಯದ ಫಲ. ವೈರಾಗ್ಯದ ಫಲ ಏನು? ವೈರಾಗ್ಯ ಬರೀ ವೈರಾಗ್ಯ ಅಂತಲ್ಲ, ಜ್ಞಾನ ಭಕ್ತಿ ವಿರಕ್ತಿ, ಇದು ಮೂರರ ಸಾರ, ಮೂರರ ಫಲ. ದೇವರ ಜ್ಞಾನ ಪಡೆದಿದ್ದೇವೆ, ದೇವರಲ್ಲಿ ಭಕ್ತಿ ಮಾಡ್ತಾ ಇದ್ದೇವೆ, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ತಂದುಕೊಂಡಿದ್ದೇವೆ. ಇದರ ಫಲ ಏನು ಅಂತ ಕೇಳಿದ್ರೆ ಅಪರೋಕ್ಷ ಜ್ಞಾನ, ಬೋಧಂ ಪ್ರತಿಲಭ್ಯ ಅಂತಿದೆ. ಬೋಧ ಶಬ್ದಕ್ಕರ್ಥ ಅಪರೋಕ್ಷ ಜ್ಞಾನ ಅಂತ ಅರ್ಥ. ಅಂದ್ರೆ ಮೊದಲು ಶಾಸ್ತ್ರಾದಿಗಳು, ಭಾಗವತಾದಿ ಶಾಸ್ತ್ರಾದಿಗಳ ಮೂಲಕವಾಗಿ ದೇವರ ಬಗ್ಗೆ ತಿಳ್ಕೊಳ್ಳೋದು ಪರೋಕ್ಷ ಜ್ಞಾನ. ದೇವರು ಹಾಗೆ ಹೀಗೆ ಅಂತ ತಿಳ್ಕೊಳ್ತೀವಿ, ಅದು ಪರೋಕ್ಷ ಜ್ಞಾನ. ಶಾಸ್ತ್ರ ಹೇಳಿದ್ದನ್ನ ನಾವು ಕೇಳಿ ಅರ್ಥ ಮಾಡ್ಕೊಳ್ಳೋದು. ಅದರಿಂದ ನಮಗೇನಾಗತ್ತೆ? ನಮಗೇ ಅದು ಗೊತ್ತಾಗುವ ರೀತಿ ಹಂತಕ್ಕೆ ಹೋಗುತ್ತೆ. ಅಪರೋಕ್ಷ ಜ್ಞಾನ ಬರುತ್ತೆ. ಬೋಧ ಅಂದ್ರೆ ಇಲ್ಲ ಅರ್ಥ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಎಂಬುದು ಬರುತ್ತೆ.
ಬೋಧಂ ಪ್ರತಿಲಭ್ಯ ಅಪರೋಕ್ಷ ಜ್ಞಾನವನ್ನ ಪಡಿತೀವಿ. ಪ್ರತಿಲಭ್ಯ ಶಬ್ದ ಕರ್ತ ಹೊಂದಿ ಅಂತ ಅರ್ಥ. ಅಪರೋಕ್ಷ ಜ್ಞಾನವನ್ನು ಹೊಂತೀವಿ. ಅದರಿಂದ ನಮಗೇನು ಮುಂದೆ ಅಕುಂಠದಿಷ್ಣ್ಯಂ ತು ಆಪುಹು ಅಂಜಸಾ ಆಪುಹು ಅಕುಂಠದಿಷ್ಣ್ಯ. ಅಕುಂಠದಿಷ್ಣ್ಯ ಅಂದ್ರೆ ಅರ್ಥ ಏನು? ಅಪ್ರತಿಹತ ವೈಕುಂಠ ಮೊದಲಾಗಿರುವಂತ ಸ್ಥಾನ ಅಂದ್ರೆ ಅಕುಂಠ, ಕುಂಠಿತೆಯೇ ಇಲ್ಲ, ಕಡಿಮೆನೇ ಇಲ್ಲ. ಸುಖ, ಸುಖಕ್ಕೆ ಸ್ವರೂಪ ಸುಖವನ್ನ ಅನುಭವಿಸೋದು, ಅಲ್ಲಿ ಯಾವತ್ತೂ ಸುಖ ಕಡಿಮೆ ಆಗೋದು ಅಂತಿಲ್ಲ, ದುಃಖ ಬರೋದು ಅಂತಿಲ್ಲ. ಯಾವ ರೀತಿಯಾದ ಕುಂದು ಕೊರತೆಗಳು ಇಲ್ಲದೆ ಇರತಕ್ಕಂತ ಒಂದು ದಿಷ್ಣ್ಯ. ದಿಷ್ಣ್ಯ ಶಬ್ದಕ್ಕೆ ಸ್ಥಾನ ಅಂತ ಅರ್ಥ. ಹಾಗೆ ಅಕುಂಠ ದಿಷ್ಣ್ಯವನ್ನ, ಕುಂದು ಕೊರತೆಗಳಿಗೆ ಅವಕಾಶವೇ ಇಲ್ಲದೆ ಇರತಕ್ಕಂತ ಸ್ಥಾನವನ್ನ ಹೊಂದುತ್ತಾರೆ. ಅಂಜಸಾ ಅಪುಹು. ಅಂಜಸ ಅಂದ್ರೆ ಅರ್ಥ ಏನು? ಅಡೆತಡೆ ಇಲ್ಲದೆ ನೇರವಾಗಿ ಚೆನ್ನಾಗಿ ಆ ಮೋಕ್ಷವನ್ನು ಹೊಂದುತ್ತಾರೆ. ಹೀಗೆ ದೇವರ ಬಗ್ಗೆ ತಿಳುವಳಿಕೆ ಪಡ್ಕೊಳ್ಳೋದ್ರಿಂದ ನಮಗೇನು ಫಲ, ನಮಗೇನು ಪ್ರಯೋಜನ ಅಂತ ಕೇಳಿದ್ರೆ ಅದರ ಪ್ರಯೋಜನಗಳು ಇಷ್ಟು. ದೇವರ ಬಗ್ಗೆ ತಿಳ್ಕೊಳ್ತಾ ಭಕ್ತಿ ಜಾಸ್ತಿ ಆಗತ್ತೆ. ಭಕ್ತಿ ಜಾಸ್ತಿ ಆಯ್ತು, ದೇವರ ಬಗ್ಗೆ ತಿಳ್ಕೊಂಡಿದ್ದೇವೆ ಅಂತಂದ್ರೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬರುತ್ತೆ. ವಿರಕ್ತಿ ಜ್ಞಾನ ಭಕ್ತಿ ನಮ್ಮಲ್ಲಿ ಇದೆ ಅಂತ ಆದಾಗ ಅಪರೋಕ್ಷ ಜ್ಞಾನ ಬರುತ್ತೆ. ಅಪರೋಕ್ಷ ಜ್ಞಾನದಿಂದ ನಮಗೇನಾಗತ್ತೆ? ಆ ನಿರಂತರವಾದ ಸುಖವನ್ನೇ ಪಡುವಂತಹ, ದುಃಖದ ಸಂಪರ್ಕವೇ ಇಲ್ಲದಿರತಕ್ಕಂಥ ಮೋಕ್ಷವನ್ನ ಪಡಿಲಿಕ್ಕೆ ಆಗತ್ತೆ. ಅಡೆತಡೆ ಇಲ್ಲದೆ ಮೋಕ್ಷವ ಸುಖವನ್ನ ಅನುಭವಿಸ್ಲಿಕ್ಕಾಗತ್ತೆ. ಪಾನೇನ ದೇದೇವ ಕಥಾಸುಧಾಯ. ದೇವ ಅಂತ ಸಂಬೋಧನೆ. ವ್ಯಾಖ್ಯಾನ ಓದ್ಬಿಡ್ತೀನಿ. ಶ್ರೀಹಿ ಏವಂ ಅಷ್ಟಮೀಂ ಪರಿಹೃತ್ಯ ಏತಾನಿ ಸಾಧನಾನಿ ಅನುತಿಷ್ಠತಃ ಅಧಿಕಾರಿಣಃ ಬಿಂಬೋಪಾಸನಂ ಲಭ್ಯಂ ಭವೇತ್ ಇತ್ಯಾಶಯೇನ ಕಿಂಚ ತತ್ಪ್ರಾಪ್ತಯೇ ಸಾಧನಮಿತಿ ದ್ವಾದಶೀಂ ಶಂಕಾಂ ಪರಿಹರನ್ ತದುತ್ತರತ್ವೇನ ಭಾಗವತ ಧರ್ಮಾನ್ ಉಪದೇಷ್ಟುಂ ಇದಂ ಪ್ರಕರಣಂ. ಇದಕ್ಕೀಗ ಈ ಪ್ರಕರಣಕ್ಕೆ ಒಟ್ಟು ಪೀಠಿಗೆ. ಈ ಹಿಂದೆ 8ನೇ ಶಂಕೆ ಅಂದ್ರೆ ಏನು? ನಮ್ಮೊಳಗೆ ಇರತಕ್ಕಂತಹ ಅತಿ ಸೂಕ್ಷ್ಮನಾದ ಭಗವಂತನನ್ನ ತಿಳಿಯುವ ಸಾಮರ್ಥ್ಯ ನಮ್ಗೆ ಹೇಗೆ ಬರುತ್ತೆ ಅನ್ನೋದು ಪ್ರಶ್ನೆ ಇತ್ತು. ಅದನ್ನ ಪರಿಹಾರ ಮಾಡುದು ಹಿಂದಿನ ಪ್ರಕರಣದಲ್ಲಿ, ಅಧ್ಯಾತ್ಮ ಪ್ರಕರಣದ ಪರಿಹಾರವನ್ನ ಮಾಡಿ ಏತಾನಿ ಸಾಧನಾನಿ, ಈಗಾಗಲೇ ಹೇಳಿರತಕ್ಕಂತ ಸಾಧನೆಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ, ಅನುತಿಷ್ಠತಃ ಅಂದ್ರೆ ಅನುಸರಿಸ್ತಾ ಇರತಕ್ಕಂಥ ವ್ಯಕ್ತಿ, ಅಂತಹ ಅಧಿಕಾರಿಗೆ ಬಿಂಬೋಪಾಸನಂ ಲಭ್ಯಂ ಭವೇತ್. ಬಿಂಬರೂಪಿಯಾದ, ಯಾಕೆ ಹಿಂದೆ ಬಂದಿದ್ದೇ ಅಧ್ಯಾತ್ಮ ಪ್ರಕರಣ, ನಮ್ಮೊಳಗೆ ಇರತಕ್ಕಂಥ ದೇವರನ್ನ ಯಾವ ರೀತಿಯಲ್ಲಿ ಧ್ಯಾನ ಮಾಡಬೇಕು ಅನ್ನೋದನ್ನ ನಿರೂಪಣೆ ಮಾಡತಕ್ಕಂಥ ಪ್ರಕರಣ. ಬಿಂಬೋಪಾಸನಂ ಲಭ್ಯಂ ಭವೇತ್, ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಉಪಾಸನೆ ನಮಗೆ ಸಿಗತ್ತೆ. ಇತ್ಯಾಶಯೇನ ಕಿಂಚ ತತ್ಪ್ರಾಪ್ತಯೇ ಸಾಧನಮಿತಿ ದ್ವಾದಶೀಂ ಶಂಕಾಂ. ಅಂದ್ರೆ ಹಾಗಾದ್ರೆ ಅಂತ ಭಗವಂತನನ್ನ ಉಪಾಸನೆ ಮಾಡ್ಲಿಕ್ಕೆ ಏನು ಸಾಧನ? ಬಿಂಬರೂಪಿಯಾದ ಭಗವಂತನನ್ನ ಹೇಗೊಂದು ಹೋಮ ಮಾಡ್ಬೇಕಾದ್ರೆ ಏನೇನು ಸಾಮಗ್ರ, ಕಟ್ಟಿಗೆ ಬೇಕು, ಸಮಿದೆ ಬೇಕು, ಪುರೋಹಿತರು ಬೇಕು, ತುಪ್ಪ ಬೇಕು, ಹವನೀಯ ದ್ರವ್ಯಗಳೆಲ್ಲ ಬೇಕು, ಅದ್ರಲ್ಲಿ ಸಾಧನ. ಹಾಗೆ ಆ ಭಗವಂತನನ್ನ, ಬಿಂಬರೂಪಿಯಾದ ಭಗವಂತನನ್ನ ಉಪಾಸನೆ ಮಾಡ್ಲಿಕ್ಕೆ ಏನು ಸಾಧನ? ಕಿಂ ಸಾಧನಂ ತತ್ಪ್ರಾಪ್ತಿಯೇ ಸಾಧನಂ ಇತಿ ದ್ವಾದಶೀಂ ಕಿಂ ಸಾಧನಂ ಅಂತ 12ನೇ ಪ್ರಶ್ನೆ. ಅದಕ್ಕೆ ಶಂಕಾಂ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ಲಿಕ್ಕೋಸ್ಕರವಾಗಿ ತದುತ್ತರತ್ವೇನ, ಅದಕ್ಕೆ ಉತ್ತರದ ರೂಪದಲ್ಲಿ ಭಾಗವತ ಧರ್ಮಾನುಪದೇಷ್ಟಂ. ಭಾಗವತ ಧರ್ಮವೇ ಬಿಂಬರೂಪಿಯಾದ ಪರಮಾತ್ಮನನ್ನ ಕಾಣ್ಲಿಕ್ಕೆ ಇರತಕ್ಕಂಥ ಸಾಧನ ಅಂದ್ರೆ ಯಾವುದು? ಅದು ಕಟ್ಟಿಗೆ, ಸಮಿದೆ, ತುಪ್ಪ ಇತ್ಯಾದಿಗಳಲ್ಲ. ಮತ್ಯಾವುದು? ಭಾಗವತ ಧರ್ಮಗಳ ಅನುಷ್ಠಾನ. ಹಾಗಾಗಿ ಆ ಭಾಗವತ ಧರ್ಮಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಒಬ್ಬ ದೊಡ್ಡ ಪ್ರಕರಣ. ಇದು ಭಾಗವತ ಧರ್ಮಗಳನ್ನ ನಿರೂಪಣೆ ಉಪದೇಶ ಮಾಡ್ಲಿಕ್ಕೋಸ್ಕರವಾಗಿ ಈ ಪ್ರಕರಣವನ್ನ ಆರಿಸ್ಕೊಳ್ತಾ ಇದ್ದಾರೆ. ಧರ್ಮೋಪದೇಶ ಪ್ರಕರಣ. ದ್ವಿವಿಧಾಹಿ ಯೋಗಿನಃ, ಒಟ್ಟು 2 ರೀತಿಯಾಗಿರ್ತಕ್ಕಂಥ ಸಾಧಕರು. ಶ್ರವಣಾದಿಜನ್ಯ ಭಕ್ತಿ ಪ್ರಧಾನಾ ಭಕ್ತಿ ಯೋಗಿನಃ. ಒಂದು, ಶ್ರವಣವನನ ನಿಧಿಧ್ಯಾಸನಾದಿಗಳ ಮೂಲಕವಾಗಿ ಆ ಭಕ್ತಿ, ಪರಮೋತ್ಕೃಷ್ಟವಾದ ಭಕ್ತಿಯನ್ನ ಮಾಡತಕ್ಕಂತಹ ಭಕ್ತಿ ಯೋಗಿಗಳು ಒಂದು ಕಡೆ ಆದ್ರೆ, ವಾಯುಜಯ ಪ್ರಧಾನಾ ಸಮಾಧಿಯೋಗ ಅಪರ ಪರ್ಯಾಯ ಹಠಯೋಗಿನಶ್ಚ. ಇನ್ನೊಬ್ರು ಹಠಯೋಗಿಗಳು, ಅಪರೇ ನಿಯತಾಹಾರಾಹ ಪ್ರಾಣಾಯಾಮ ಪರಾಯಣ ಎಂಬಂತೆ ಹಠಯೋಗಿಗಳು. ಭಕ್ತಿ ಬೇಕೇ ಬೇಕು, ಅದರ ಜೊತೆಗೆ ಆ ಭಕ್ತಿ ಮತ್ತು ಜ್ಞಾನಕ್ಕಿಂತಲೂ ಪ್ರಧಾನವಾಗಿ ಅವರಿಗೆ ವಾಯುಜಯದ ಮೂಲಕವಾಗಿ, ಹಠಯೋಗದ ಮೂಲಕವಾಗಿ ದೇವರ ಅನುಗ್ರಹವನ್ನ ಸಂಪಾದಿಸುವ ಮಾರ್ಗದಲ್ಲಿ ಇರತಕ್ಕಂಥವ್ರು. ತತ್ರಯೇ ಪ್ರಥಮಾಹ ತೇಷಾಂ ಕಾಲ ವಿಲಂಬೇನ ಭವಂತಿ ಅಪಿ ಮುಕ್ತಿ ಅಂಜಸಾಯ ಭವತಿ. ನೋಡಿ, ಅವರಿಗೆ ಆ ನಿರಂತರವಾಗಿ ವೈರಾಗ್ಯ ಸಂಪಾದನೆ ಮಾಡಿ, ಭಕ್ತಿಯನ್ನ ಮಾಡಿ, ತತ್ವಜ್ಞಾನವನ್ನ ಪಡೆದ್ಮೇಲೆ ಮುಕ್ತಿ ಬರುತ್ತೆ. ಅದು ಕಾಲ ವಿಳಂಬದಿಂದ ಮುಕ್ತಿ ಬಂದರೂ ಕೂಡ ಮೊದಲನೇ ಅವರಿಗೆ ಮುಕ್ತಿ ಅಂಜಸಾಯ ಭವತಿ, ಮುಕ್ತಿ ಚೆನ್ನಾಗಿ ಮುಕ್ತಿ ಸಿಕ್ಕೇ ಸಿಗತ್ತೆ. ಇನ್ನು ಏತ ದ್ವಿತೀಯ ತೇಷಾಂ ಶೀಘ್ರಮೇವ ಭವಂತಿ ಅಪಿ ನ ಪೂರ್ವೇಶಮೇವ ಅಂಜಸ.
ಅಂದ್ರೆ ಹಠಯೋಗಿಗಳಿಗೆ ಶೀಘ್ರ ಅಂದ್ರೇನು, ಅವರು ಪೂರ್ತಿ ವಿರಕ್ತಿಯನ್ನ ಸಂಪಾದನೆ ಮಾಡಿರ್ತಾರೆ ಒಂದೇ ಜನ್ಮದಲ್ಲಿ. ಹಠಯೋಗವನ್ನ ಸಂಪಾದನೆ ಮಾಡಿ ಮುಕ್ತಿಯನ್ನ ಪಡೆದರೂ ಕೂಡ ಅಂಜಸಾ ಮುಕ್ತಿ ಅಂದ್ರೆ ಈ ಜ್ಞಾನ ಯೋಗಿಗಳಿಗೆ, ಭಕ್ತಿ ಯೋಗಿಗಳಿಗೆ ಸಿಗುವಷ್ಟು ಮುಕ್ತಿ ಇವರಿಗೆ ಸಿಗೋದಿಲ್ಲ ಅಂತ ಅರ್ಥ. ಮುಕ್ತೋ ಶೈಘ್ರ್ಯಂ ದ್ವಿತೀಯೇಷು ಪ್ರಥಮೇಶು ಫಲೇ ವಿಶೇಷ ಇತಿ ಗುಣತಃ ಸಾಮ್ಯಂ. ಎರಡಕ್ಕೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಎರಡನೇದ್ರಲ್ಲಿ ಆಗ್ಬೇಕಾದ್ರೆ ಬೇಗ ಮುಕ್ತಿ ಸಿಗತ್ತೆ, ಆದ್ರೆ ಆ ಸುಖದಲ್ಲಿ ವ್ಯತ್ಯಾಸ ಇರುತ್ತೆ. ಮೊದಲನೇದ್ರಲ್ಲಿ ಆಗ್ಬೇಕಾದ್ರೆ ಮುಕ್ತಿ ಸ್ವಲ್ಪ ವಿಳಂಬವಾಗಿ, ವೈರಾಗ್ಯ ಬಂದು ಭಕ್ತಿ ಮಾಡಿ, ಇನ್ನೂ ಉತ್ಕೃಷ್ಟ ಭಕ್ತಿ ಮಾಡಿ ತತ್ವಜ್ಞಾನವನ್ನ ಪಡೆದ ಮೇಲೆ ಮುಕ್ತಿ ಸಿಗಿದ್ರು ಕೂಡ ಅತ್ಯುತ್ತಮವಾದ ಮುಕ್ತಿ ಸಿಗತ್ತೆ. ಇಯಾನೇವ ವಿಶೇಷ. ಒಟ್ಟು ವ್ಯತ್ಯಾಸ ಇಷ್ಟು. ಯಹ ದ್ವಿತೀಯೇಷು ವಾಯುಜಯ ನಿಮಿತ್ತ ಶ್ರಮ ವಿಶೇಷ ಇತಿ. ಎರಡನೇದ್ರಲ್ಲಿ ಆಗ್ಬೇಕಾದ್ರೆ ಸ್ವಲ್ಪ ಆಯಾಸ ಜಾಸ್ತಿ. ಏನ್ ಆಯಾಸ ಜಾಸ್ತಿ? ನಮ್ಮ ವಾಯುಗಳನ್ನ ನಿಯಂತ್ರಣ ಮಾಡಿಕೊಳ್ಬೇಕು ಅನ್ನೋ ಒಂದು ಆಯಾಸ ಇದೆ. ಪ್ರಥಮೇಶು ಶ್ರವಣಾದಿನ ಶ್ರಮಾಭಾವ. ಮೊದಲನೇದ್ರಲ್ಲಿ ಆಗ್ಬೇಕಾದ್ರೆ ಶ್ರಮ ಇಲ್ಲ, ದೇವರ ಬಗ್ಗೆ ಕೇಳಿಸಿಕೊಳ್ಳುವುದು, ಕೇಳಿಸಿಕೊಂಡದನ್ನು ಮನನ ಮಾಡೋದು. ಇದಕ್ಕೆ ಆಯಾಸ ಇದೆಯಾ? ಇಲ್ಲ. ಪ್ರತ್ಯುತ ಸುಖ ವಿಶೇಷ. ಕೇಳಿದಷ್ಟು ನಮ್ಗೇನಾಗತ್ತೆ? ಇನ್ನು ಸುಖವೇ ಬರುತ್ತೆ. ತಥಾ ಪ್ರೋಕ್ತಂ ವೈರಾಗ್ಯ ಪ್ರಕರಣ ಅಂತ ಇದೆ, ಅದನ್ನೇ ಹಿಂದೆ ವೈರಾಗ್ಯ ಪ್ರಕರಣ ಹೇಳಿದ್ದಾರೆ. ತತ್ರ ಪ್ರಥಮಾನಾಂ ಪ್ರವೃತ್ತಿ ಪ್ರಕಾರ ಪ್ರಥಮತಃ ಪ್ರದರ್ಶಯತಿ. ಈಗ ಮೊದಲನೆಯವರು ಅಂದ್ರೆ ಜ್ಞಾನ ಭಕ್ತಿ ಈ ಮಾರ್ಗದಲ್ಲಿರತಕ್ಕಂಥವ್ರು ಹೇಗಿರ್ತಾರೆ ಅನ್ನೋದನ್ನ ಹೇಳ್ತಿದ್ದಾರೆ. ಹೇ ದೇವ ಇತಿ ದೇವೇಶಂ ಪ್ರತಿ ದೇವ ಸಂಬೋಧನಂ. ದೇವೇಶನಾಗಿರುವಂತ ಭಗವಂತನನ್ನು ಕುರಿತು ದೇವ ಸಂಬೋಧನ, ಎಲ್ಲಾ ದೇವತೆಗಳು ಮಾಡುವಂತ ಸಂಬೋಧನೆ. ಏ ಭಕ್ತಾಹ ತ್ವದ್ ಅಪರೋಕ್ಷಂ. ಯಾವ ಭಕ್ತರಿದ್ದಾರ, ಭಕ್ತರು ನಿನ್ನ ಅಪರೋಕ್ಷವನ್ನು ಪ್ರತಿಲಭ್ಯಾಪಿ ಪಡೆದರೂ ಕೂಡ ಸ್ಥಿತಾಹ ನ, ಸುಮ್ಮನೆ ಇರೋದಿಲ್ಲ. ತದಾಯ ಮುಕ್ತ್ಯರ್ಥಂ ಪ್ರಯತಂತೆ ಭಕ್ತಾಹ. ಮತ್ತೆ ಆ ಕಾಲದಲ್ಲೂ ಅಪರೋಕ್ಷ ಜ್ಞಾನ ಬಂದಾಗಲೂ ಕೂಡ ಮತ್ತೂ ಮುಕ್ತಿಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ. ತವ ಕಥಾರೂಪಸ್ಯ ಅಮೃತಸ್ಯ. ನಿನ್ನ ಕಥೆ ಎಂಬ ಅಮೃತ ಸುಧಾ ಮತ್ತು ಶ್ರವಣಾದಿ ಲಕ್ಷಣ ಪಾನೇನ. ಅದನ್ನ ಕುಡಿಯೋದು. ಕುಡಿಯೋದಂದ್ರೇನು? ಕೇಳಿಸಿಕೊಳ್ಳದೆ ಕುಡಿಯೋದು ಅಂತ ಅರ್ಥ. ಪ್ರವರ್ಧಮಾನ ಭಕ್ತಿಯ ವಿಶಿಷ್ಟಾಹ. ಭಕ್ತಿಯನ್ನು ಹೆಚ್ಚು ಮಾಡಿಕೊಂಡವರಾಗಿ ತಥಾವಿಧಂ ವೈರಾಗ್ಯಂ ಪ್ರಾಪ್ಯ. ಅಂತಹ ಒಂದು ವೈರಾಗ್ಯವನ್ನು ಸಂಪಾದನೆ ಮಾಡಿದರೆ ಜ್ಞಾನಪೂರ್ವಕವಾದ ಭಕ್ತಿಯಿಂದ, ಭಕ್ತಿಪೂರ್ವಕವಾದ ಜ್ಞಾನದಿಂದ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ಸಂಪಾದನೆ ಮಾಡಿ ಸ್ಥಿತಾಹ ಇರುತ್ತಾರೆ. ತಥಾ ನಿರಂತರಂ ವಿಶದೀಭವತ್ ಬೋಧ ವಿಶೇಷಾ ಸಂತ. ಪ್ರತಿನಿತ್ಯವೂ ಹಂತ ಹಂತವಾಗಿ ವಿಶದೀಭವತ್ ಬೋಧ ವಿಶೇಷಾ, ಅವರ ದೇವರಿಗೆ ಸಂಬಂಧಪಟ್ಟ ಜ್ಞಾನ ಅದು ಮತ್ತಷ್ಟು ಮತ್ತಷ್ಟು ಸ್ಪಷ್ಟ ಆಗ್ತಾ ಇರುತ್ತೆ. ಏನೋ ದೂರದಲ್ಲಿ ಏನೋ ನೋಡ್ತಾ ಇರ್ತೀವಿ, ಸರಿಯಾಗಿ ಮಸ್ಕ್ ಕಾಣುತ್ತೆ. ಹತ್ರ ಹೋದಷ್ಟು ಚೆನ್ನಾಗಿ ಕಾಣುತ್ತೋ ಇಲ್ವೋ, ಹಾಗೆ ದೇವರ ಬಗ್ಗೆ ಶಾಸ್ತ್ರ ಓದ್ತಾ ಸ್ವಲ್ಪ ಗೊತ್ತಾಗ್ತಾ ಇರತ್ತೆ. ನಾವೇ ನಮ್ಮ ಒಳಗಣ್ಣಿನಿಂದ ನೋಡಿದಾಗ ಸ್ಪಷ್ಟವಾಗತ್ತೆ. ಕಾಲ ವಿಲಂಬೇನ ಅಪ್ರತಿಹತಂ ವೈಕುಂಠಾದಿ ಸ್ಥಾನಂ ಯಸ್ಯ ತತ್ರ ಸ್ಥಿತಂ ತ್ವಾಂ ಯಥಾ ಅಂಜಸಾ ಸಮ್ಯಕ್ ಪ್ರಾಪುಹು. ಸ್ವಲ್ಪ ಹೀಗೆ ವಿರಕ್ತಿಯನ್ನ ಸಂಪಾದನೆ ಮಾಡಬೇಕು, ಭಕ್ತಿ ಮಾಡಬೇಕು, ಜ್ಞಾನ ಮಾಡಿಕೊಳ್ಬೇಕು. ಹೀಗೆ ಹಂತ ಹಂತವಾಗಿ ಸ್ವಲ್ಪ ಕಾಲ ವಿಳಂಬವಾದರೂ ಕೂಡ ನಿನ್ನನ್ನ ಚೆನ್ನಾಗಿ ಹೊಂದುತ್ತಾರೆ. ಅಡೆತಡೆ ಇಲ್ಲದೆ, ಪ್ರತಿಬಂಧಕಗಳಿಲ್ಲದೆ ನಿನ್ನನ್ನು ಹೊಂದುತ್ತಾರೆ. ಹೇ ದೇವ, ಎಲೆ ಭಗವಂತನೇ, ನಿನ್ನ ಕಥಾಸುಧಾಯ ಕಥೆಯೆಂಬ ಅಮೃತದ ಪಾನೇನ ಕುಡಿಯುವಿಕೆಯಿಂದ ಯಾವ ಭಕ್ತರು ಪ್ರವೃದ್ಧ ಭಕ್ತಿಯ ಹೆಚ್ಚಾದ ಭಕ್ತಿಯಿಂದಾಗಿ ವಿಷದಾಶಯ ನಿರ್ಮಲವಾದ ಅಂತಃಕರಣ ಉಳ್ಳವರಾಗಿ ವೈರಾಗ್ಯ ಸಾರಂ ವೈರಾಗ್ಯದ ಫಲ ಅಂದ್ರೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯ ಫಲರೂಪದಲ್ಲಿ ಇರುವಂತಹ ಫಲವನ್ನು ಪ್ರತಿಲಭ್ಯ, ವೈರಾಗ್ಯದ ಸಾರದ ರೂಪದಲ್ಲಿ ಇರುವಂತಹ ಬೋಧ ಶಬ್ದಕ್ಕೆ ಅಪರೋಕ್ಷ ಜ್ಞಾನವನ್ನು ಪ್ರತಿಲಭ್ಯ ಹೊಂದಿ, ಯಥಾ ಯಾವ ರೀತಿಯಲ್ಲಿ ಅಂಜಸ ಚೆನ್ನಾಗಿ ಅಕುಂಠದಿಷ್ಣ್ಯಂ ಕಡಿಮೆಯಾಗದ ಸುಖದ ಸ್ಥಾನ ಅಂದ್ರೆ ಸುಖವೇ ಕಡಿಮೆಯಾಗದಂತಹ ಒಂದು ವೈಕುಂಠ ಸ್ಥಾನವನ್ನು ಆಪುಹುತು ಹೊಂದುತ್ತಾರಷ್ಟೇ. ಚೆನ್ನಾಗಿ ಮುಕ್ತಿಯನ್ನು ಹೊಂದುತ್ತಾರೆ. ಮುಕ್ತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಡೆತಡೆಗಳು, ಪ್ರತಿಬಂಧಕಗಳು ಇವರಿಗೆ ಇಲ್ಲ ಅನ್ನೋದು ಒಟ್ಟು ಇದರ ಅಭಿಪ್ರಾಯ. ಪಾನೇ ನದೇ ದೇವ ಕಥಾ ಸುಧಾಯಾ ಪ್ರವೃದ್ಧ ಭಕ್ತ್ಯಾ ವಿಶದಾಶಯಾಯೇ ವೈರಾಗ್ಯ ಸಾರಂ ಪ್ರತಿಲಭ್ಯ ಬೋಧಂ ಯಥಾಂಜಸಾ ತ್ವಾ ಪುರಕುಂಠದಿಷ್ಣ್ಯಂ. ಶ್ರೀಕೃಷ್ಣಾರ್ಪಣಮಸ್ತು.